ಎಲ್ಲವೂ ನಮ್ಮ ಹತ್ರ ಇದೆ, ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಇದಾವೆ ಅಂತ ಹೇಳ್ಕೊಂಡು ಒಂದು ಕಡೆ ಬಿ ಶ್ರೀರಾಮುಲು ಹೇಳ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಜಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ, ಮನೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಗುಂಡುಗಳು ಕೂಡ ಪತ್ತೆಯಾಗಿರುವಂಥದ್ದು, ದೊಣ್ಣೆಗಳು ಪತ್ತೆಯಾಗಿರುವಂಥದ್ದು, ಹೊಸ ವಿಡಿಯೋಗಳು ಪತ್ತೆಯಾಗಿರುವಂಥದ್ದು, ಆ ವಿಡಿಯೋಗಳಲ್ಲಿ ಸಿಕ್ಕಿರುವಂತಹ ಹೊಸ ಸಾಕ್ಷ್ಯಗಳು, ಗಲಾಟೆಗೆ ಸಂಬಂಧಪಟ್ಟಂತೆ ಅದರ ಸುತ್ತಲೂ ಏನೇನು ನಡೆದಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಾಕ್ಷ್ಯಗಳು ಈಗ ಸಿಗ್ತಾ ಇದ್ದಾವೆ. ಬಳ್ಳಾರಿ ದಂಗಲ್ಗೆ ದಿನದಿನವೂ ಹೊಸದಾದಂತಹ ಟ್ವಿಸ್ಟ್ಗಳು ಈಗ ಸಿಗ್ತಾ ಇರುವಂಥದ್ದು. ಮೊನ್ನೆ ಘಟನೆ ನಡೆದಲ್ಲಿಂದಲೂ ಕೂಡ, ಕಳೆದ 5 ದಿವಸಗಳಿಂದಲೂ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ತಿರುವುಗಳು ಸಿಗ್ತಾ ಇದ್ದಾವೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ದೊಣ್ಣೆ ಮತ್ತು ಬುಲೆಟ್ಗಳು ಪತ್ತೆಯಾಗಿರುವಂಥದ್ದು ಮತ್ತು ವಿಶೇಷವಾಗಿ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಬಗ್ಗೆಯೂ ಕೂಡ ಅನುಮಾನವನ್ನ ಜನಾರ್ದನ್ ರೆಡ್ಡಿ ಹಾಗೆಯೇ ಬಿ ಶ್ರೀರಾಮುಲು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಮೃತಪಟ್ಟಿದ್ದಾನೋ, ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿದ್ದಾನೋ, ಆತನ ಪೋಸ್ಟ್ ಮಾರ್ಟಮ್ನ ಸಂದರ್ಭದಲ್ಲೂ ಕೂಡ ಪ್ರಭಾವ ಬೀರಲಾಗಿದೆ ಅನ್ನುವಂಥ ಆರೋಪವನ್ನ, ನೇರ ಆರೋಪವನ್ನ ಬಿ ಶ್ರೀರಾಮುಲು ಮಾಡ್ತಾ ಇದ್ದಾರೆ. ನಮ್ಮ ಬಳಿ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳಿದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಳ್ಳಾರಿಯಲ್ಲಿ ಅವತ್ತು ನಡೆದಿದ್ದು ಏನು, ಯಾವ ಸ್ವರೂಪದಲ್ಲಿ, ಮತ್ತು ಹೊಸ ವಿಡಿಯೋಗಳು ಹೇಳ್ತಾ ಇರುವಂತಹ ಹೊಸ ಕಥೆಗಳು ಏನು, ಈ ಹಳೆಯ ಘಟನೆಯ ಬಗ್ಗೆ ಹೊಸ ಕಥೆಗಳು ಏನೇನು ಹೊರ ಬರ್ತಾ ಇದ್ದಾವೆ, ಹೊಸ ವಿಡಿಯೋಗಳು ಏನೇನು ಸಿಗ್ತಾ ಇದ್ದಾವೆ, ಯಾವ ಸ್ವರೂಪದಲ್ಲಿ ಆ ದಿವಸ ಗಾಲಿ ಜನಾರ್ದನ ರೆಡ್ಡಿಯವರ ಮನೆಯ ಬಳಿಯಲ್ಲಿ ಗಲಾಟೆ ನಡೆದಿದೆ, ಯಾವ ಸ್ವರೂಪದಲ್ಲಿ ಜನಾರ್ದನ ರೆಡ್ಡಿಯವರ ಬೆಂಬಲಿಗರು ಮತ್ತು ಭರತ್ ರೆಡ್ಡಿಯ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಲಭಿಸ್ತಾ ಇದ್ದಾವೆ. ಇಲ್ಲಿ ವಿಶೇಷವಾಗಿ ಈ ಬಳ್ಳಾರಿ ದಂಗಲ್ನಲ್ಲಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದ್ದಾವೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯ, ಅಲ್ಲಿ ನಡೆದಂತಹ ದೊಂಬಿ ಗಲಾಟೆಗಳ ಎಕ್ಸ್ಕ್ಲೂಸಿವ್ ವಿಡಿಯೋ ಸಾಕ್ಷ್ಯಗಳು ಈಗ ನ್ಯೂಸ್ 18 ಕನ್ನಡಕ್ಕೆ ಲಭಿಸಿವೆ. ಈ ಸಾಕ್ಷ್ಯಗಳು ಹೊಸ ಹೊಸ ಸ್ವರೂಪದ ಕಥೆಗಳನ್ನು ಹೇಳ್ತಿದ್ದಾವೆ. ಅಂದರೆ ಕೆಲವರ ಕೈಗಳಲ್ಲಿ ದೊಣ್ಣೆ, ಬಲವಾದಂಥ ದೊಣ್ಣೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಇದು ಯಾವ ಖುಷಿಗಾಗಿ ತಂದಿದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಭರತ್ ರೆಡ್ಡಿ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಆಪ್ತರಿಂದಲೂ ಕೂಡ ದಾಂಧಲೆ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಈ ವಿಡಿಯೋಗಳು ಹೇಳ್ತಾ ಇರುವಂಥದ್ದು. ಇಲ್ಲಿರುವಂತಹ ವಿಡಿಯೋಗಳು ಹೇಳ್ತಾ ಇರುವಂಥದ್ದು ನಮ್ಮ ಬಳಿಯಲ್ಲೂ ಕೂಡ ಆಯುಧಗಳಿದಾವೆ ಅನ್ನುವಂತಹ ರೀತಿಯಲ್ಲಿ ಅವರು ಓಡಾಡ್ತಾ ಇದ್ರು. ಮತ್ತು ವಿಶೇಷವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರ ಬೆಂಬಲಿಗರು ದಾಂಧಲೆಯನ್ನು ಎಬ್ಬಿಸಿರುವುದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಒಂದು ಕಡೆಯಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ದೊಡ್ಡ ದಾಂಧಲೆಯನ್ನು ಎಬ್ಬಿಸಿರುವಂಥದ್ದು, ಫೈರಿಂಗ್ ಮಾಡಿರುವಂಥ ಒಂದು ಭಾಗ ಆದರೆ, ಇಲ್ಲಿ ದೊಣ್ಣೆಗಳನ್ನು ಹಿಡಿದು ರೆಡ್ಡಿ ಮತ್ತು ರಾಮುಲು ಬೆಂಬಲಿಗರು ಕೂಡ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು, ಆ ದಿವಸದ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಎರಚಿ ಗಲಾಟೆಯನ್ನು ನಡೆಸಿದ್ದಾರೆ. ಖಾರದ ಪುಡಿಯನ್ನು ಕೂಡ ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಎರಚಲಾಗಿದೆ. ಆ ಮೂಲಕವಾಗಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ. ಇನ್ನು ರೆಡ್ಡಿ ಆಪ್ತರಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಸಾಕ್ಷ್ಯಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ರೆಡ್ಡಿ ಆಪ್ತರಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯಲಾಗಿದೆ. ಯಾಕಂದರೆ ಪೆಟ್ರೋಲ್ ಬಾಂಬ್ ಹೆಂಗೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮೊದಲ ದಿವಸದ ಸುದ್ದಿಗೋಷ್ಠಿಯಲ್ಲೇ ಬಿ ಶ್ರೀರಾಮುಲು ಅವರು ಹೇಳಿದರು. ಆದರೆ ಈ ಪೆಟ್ರೋಲ್ ಬಾಂಬ್ಗಳನ್ನು ಇಲ್ಲಿ ಈ ಕಡೆಯಿಂದ ಕೂಡ ತರಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಅದನ್ನು ಎಸೆಯಲಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇಲ್ಲಿ ಈ ದೃಶ್ಯಗಳು ಹೇಳ್ತಾ ಇರುವಂತಹ ಕಥೆಯನ್ನು ನಾವು ಗಮನಿಸಬೇಕು. ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಬೆಂಬಲಿಗರಿಂದಲೂ ಕೂಡ ದಾಂಧಲೆ ನಡೀತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಈ ಘಟನೆಗಳು ಹೇಳ್ತಾ ಇರೋದು. ಖಾರದ ಪುಡಿಯನ್ನ ಎರಚಿರುವಂಥದ್ದು, ಆ ಮೂಲಕವಾಗಿ ದೊಂಬಿ ಎಬ್ಬಿಸಿರುವಂಥದ್ದು, ಗಲಾಟೆ ಎಬ್ಬಿಸಿರುವಂಥದ್ದು ನಡೆದಿದೆ. ಖಾರದ ಪುಡಿಯನ್ನ ಎರಚಲಾಗಿದೆ. ಅಲ್ಲಿ ಬಿದ್ದಿರ್ತಕ್ಕಂತಹ ಖಾರದ ಪುಡಿಯ ಅಂಶ ಅಲ್ಲಿ ಗೋಚರಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ರಾಮುಲು ಬೆಂಬಲಿಗರಿಂದ ಅಲ್ಲಿ ದಾಂಧಲೆ ನಡೆದಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಪೊಲೀಸರನ್ನ ತಳ್ಳುತ್ತಾ ಅಲ್ಲಿ ದೊಣ್ಣೆಗಳನ್ನು ಹಿಡಿದು, ಲಾಠಿಗಳನ್ನು ಹಿಡಿದು, ದೊಣ್ಣೆಗಳನ್ನು ಹಿಡಿದು ಬಂದಿರುವಂಥದ್ದು ಗೋಚರಿಸ್ತಾ ಇದೆ. ಅವರು ದೊಣ್ಣೆಗಳೊಂದಿಗೆ ಓಡಾಡ್ತಾ ಇರೋದು ಕೂಡ ಗೋಚರಿಸಿದೆ. ಪೊಲೀಸರು ಒಂದು ಕಡೆಯಲ್ಲಿ ಲಾಠಿ ಚಾರ್ಜ್ ಮಾಡೋಕ್ಕೆ ಮುಂದಾದರೆ, ಇತ್ತ ಗಾಲಿ ರೆಡ್ಡಿಯವರ ಬೆಂಬಲಿಗರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಅವರು ಕೂಡ
ತಮ್ಮದೇ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡೋದಕ್ಕೆ ಹೊರಟವರ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೈಗಳಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಓಡಾಡಿದ್ರ ಉದ್ದೇಶ ಏನಿತ್ತು, ಯಾವ ಕಾರಣಕ್ಕಾಗಿ ಹಾಗಾದ್ರೆ ಅವರು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇಲ್ಲಿ ಇದನ್ನು ಅವರು ಸೆಲ್ಫ್ ಡಿಫೆನ್ಸ್, ನಾವಲ್ಲಿ ಡಿಫೆನ್ಸ್ಗೆ ಟ್ರೈ ಮಾಡಿದ್ವಿ ಅನ್ನುವಂಥ ಅಂಶಗಳನ್ನು ಮೊನ್ನೆನೇ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದು ಹಾಗಾದರೆ ಆ ಡಿಫೆನ್ಸ್ನ ಭಾಗನ ಅಥವಾ ಇನ್ಯಾವ ಉದ್ದೇಶದ್ದು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಹಾಗೆಯೇ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಪೆಟ್ರೋಲ್ ಬಾಂಬ್ಗಳನ್ನು ನೋಡಿ, ಅದು ಹೋಗ್ತಾನೆ ಬೆಂಕಿ ಹಾರ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ಬೋದು. ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಯಾವಾಗ ಪೆಟ್ರೋಲ್ ಬಾಂಬ್ ಎಸೆಯಲಾಯಿತು ಆಗ ಗಾಳಿಯಲ್ಲಿ ಪೊಲೀಸರು ಕೂಡ ಗುಂಡು ಹಾರಿಸುವಂತಹ ಕೆಲಸವನ್ನು ಮಾಡಿದರು. ಅದರಲ್ಲಿ ಟಿಯರ್ ಗ್ಯಾಸನ್ನು ಕೂಡ ಸಿಡಿಸಿದ್ದಾರೆ ಅಂತೇಳಿ. ಆದರೆ ಪೆಟ್ರೋಲ್ ಬಾಂಬ್ ಎಸೆದಿರುವಂಥದ್ದು ನಿಜಕ್ಕೂ ಕೂಡ ಇವರ ಉದ್ದೇಶ ಹಾಗಾದರೆ ಏನಿತ್ತು, ಪೆಟ್ರೋಲ್ ಬಾಂಬ್ ಎಸೆದಿದ್ರ ಉದ್ದೇಶ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಮೊನ್ನೆ ಶ್ರೀರಾಮುಲು ಅವರು ಹೇಳಿದ್ದಾರೆ ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ರು ಅಂತೇಳಿ. ಆದರೆ ಅವರು ಹೇಳಿದಂತಹ ಮಾತು ಹೇಗಿತ್ತು ಅಂತಂದರೆ ಅದು ಕೇವಲ ಭರತ್ ರೆಡ್ಡಿ ಅವರ ಕಡೆಯವರು ಪೆಟ್ರೋಲ್ ಬಾಂಬ್ಗಳನ್ನು ತಗೊಂಡು ಬಂದಿದ್ರು ಅಂತೇಳಿ. ಆದರೆ ಇಲ್ಲಿ ಪೆಟ್ರೋಲ್ ಬಾಂಬನ್ನು ಎಸೆದಿರುವಂತಹ ದೃಶ್ಯ ಗೋಚರಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಸತೀಶ್ ರೆಡ್ಡಿಯ ಅಂಗರಕ್ಷಕ ಈತ ಫೈರಿಂಗ್ ಮಾಡ್ತಾ ಇರುವಂತಹ ದೃಶ್ಯವು ಕೂಡ ಗೋಚರಿಸುತ್ತೆ. ಅಂದರೆ ಒಂದು ಕಡೆಯಲ್ಲಿ ಪೆಟ್ರೋಲ್ ಬಾಂಬ್ ಬಿಸಾಕ್ತಾರೆ, ಮತ್ತೊಂದು ಕಡೆಯಲ್ಲಿ ಫೈರಿಂಗ್ ನಡೆಯುತ್ತೆ. ಇವೆರಡೂ ಕೂಡ ಅಲ್ಲಿ ನಡೆದಿದೆ ಅಂತ ಹೇಳಿ ಇದರ ನಡುವೆನೇ ಒಬ್ಬ ಯುವಕ ಸಾವಿಗೀಡಾಗಿರುವಂಥದ್ದು. ಇದರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಕನಸ್ಕೊಂಡಿರೋ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾನೂನು ಬಗ್ಗೆ ಗೌರವ ಇಲ್ದಂಗೆ ಬೀದಿಯಲ್ಲಿ ಹೋಗುವಂಥ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ರೌಡಿ ಕೂಡ ಕಾನೂನು ಬಗ್ಗೆ ಅರಿವಿರ್ತೈತಾಗಲಿ, ನಿಮಗೆ ಅರಿವಿರಬೇಕಲ್ಲ. ಆಮೇಲೆ ಬೆಳಗ್ಗೆಯಿಂದ ಕೂಡ ಕೆಲವು ವಿಡಿಯೋಗಳು ವೈರಲ್ ಆಗ್ತದೆ. ತಮ್ಮ ಮನೆಯಲ್ಲಿ ಕೂಡ ಕೆಲವು ದೊಣ್ಣೆಗಳು ಸಿಕ್ಕಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರೆ. ಮೀಡಿಯಾಗೆ ಬಿಡುಗಡೆ ಮಾಡ್ಬೋದಲ್ಲ. ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದರೆ ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಬಸವರಾಜ್, ತಾವೆಲ್ಲ ಇಲ್ಲೇ ಇದ್ದಾಗ ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಆಗಿದೆಯಲ್ಲ. ಪೊಲೀಸರು ನಿನ್ನೆಲ್ಲ ಬಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಬಂದು ಹೋಗಿದೆ, ಮತ್ತು ಪಂಚನಾಮ ಮಾಡ್ಕೊಂಡು ಹೋಗಿದ್ದಾರೆ, ಬಾಂಬ್ ಸ್ಕ್ವಾಡ್ಗಳು ಬಂದಿದೆ. ಅವರು ಏನು ಹಾಕಿದ್ದಾರೆ ಇವತ್ತು, ಕಲ್ಲು, ಬಾಟಿಲ್ಸ್, ಪೆಟ್ರೋಲ್ ತುಂಬಿ ಮೇಲೆ ಮನೆ ಮೇಲೆ ನೀವು ಹೋಗಿ ಬಾಟಿಲ್ಸ್ ನೋಡ್ರಿ, ನೀವು ಪೆಟ್ರೋಲ್ ಎಲ್ಲ ಹೇಗೆ ಹಾಕಿದ್ದಾರೆ, ಕಲ್ಲುಗಳು ಹೇಗೆ ತೂರಾಟ ಮಾಡಿದ್ದಾರೆ. ಹೀಗೆ ತಮ್ಮ ಮನೆ ಮೇಲೆ ಬಂದು ಬಿದ್ದಿರುವಂತಹ ಕಲ್ಲುಗಳು ಅಥವಾ ಪೆಟ್ರೋಲ್ ಬಾಂಬ್ ಇವೆಲ್ಲವೂ ಕೂಡ ನಮ್ಮ ಮನೆ ಮೇಲೆ ಬಂದು ಬಿದ್ದಿದೆ, ನಮ್ಮ ಕಡೆಯಿಂದ ಅಲ್ಲ. ಅವ್ರು ಬೇಕಿದ್ರೆ ಅವರ ಬಳಿಯಲ್ಲಿ ವಿಡಿಯೋಗಳಿದ್ರೆ ಅದನ್ನು ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂತಹ ಮಾತುಗಳನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಗಾಲಿ ಮನೆಯಲ್ಲಿ ಗುಂಡು ಕೂಡ ಪತ್ತೆಯಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿಯಲ್ಲಿ ಪರಿಶೀಲನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಗುಂಡುಗಳು ಸಿಕ್ಕಿರುವಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಮತ್ತು FSL ತಂಡ ಪರಿಶೀಲನೆಯನ್ನು ಮುಂದುವರಿಸಿದೆ, ಅವರ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜನಾರ್ದನ್ ರೆಡ್ಡಿ ನಿವಾಸದ ಬಳಿಯಲ್ಲಿ ಸಾಕಷ್ಟು ದೊಣ್ಣೆಗಳು ಪತ್ತೆಯಾಗಿದ್ದಾವೆ, ಬಹಳಷ್ಟು ದೊಣ್ಣೆಗಳು ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ. ರೆಡ್ಡಿ ಮನೆ ಬಳಿಯ ರಸ್ತೆಯಲ್ಲಿ ಮತ್ತೊಂದು ಬುಲೆಟ್ ಕೂಡ ಪತ್ತೆಯಾಗಿದೆ. ಮತ್ತೊಂದು ಬುಲೆಟ್ ರೆಡ್ಡಿ ಮನೆಯ ರಸ್ತೆಯಲ್ಲಿ ಪತ್ತೆಯಾಗಿದೆ. ಸಿಕ್ಕಿರುವಂಥದ್ದು 9mm ಬುಲೆಟ್. ಇದು ಯಾರ ಗನ್ನದ್ದು ಅನ್ನೋದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. 9mm ಬುಲೆಟ್ ಅಲ್ಲಿ ಸಿಕ್ಕಿದೆ. ಇದು ಯಾರದ್ದು, ಯಾರು ಹಾರಿಸಿರ್ತಕ್ಕಂತಹ ಬುಲೆಟ್ ಇದು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. 9mm ಬುಲೆಟ್ ಕೂಡ ಪತ್ತೆಯಾಗಿದೆ. ಇದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಸಿಕ್ಕಿರುವಂತಹ ಮತ್ತೊಂದು ಗುಂಡು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಹಾಗೆಯೇ ಶ್ರೀರಾಮುಲು ಅವರು ಕೂಡ ಮಾತನಾಡಿದರೆ ತೋರಿಸ್ತೀನಿ. ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಜನಾರ್ದನ್ ರೆಡ್ಡಿಯವರು ಸುತ್ತಮುತ್ತಲ ಮನೆಯಲ್ಲಿ ಏನು ಗುಂಡು ಹಾರಿದ್ದು ಅದೆಲ್ಲ ಕೂಡ ಇವತ್ತು ಆ ಬಾಂಬ್ ಸ್ಕ್ವಾಡ್ ಅವರುಗಳೇ ಎಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಮತ್ತೆ ಒಂದು ಗುಂಡು ಸಿಕ್ಕಿದೆ. ಅವ್ರು ನೋಡ್ರಿ, ಇಲ್ಲಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಹಾರಿಸ್ಕೊಂತ ಬಂದರು, ಮೇಲೆ ಹಾರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ, ಪುನಃ ಅವ್ರು ಕೇಳಬೇಕಾಗುತ್ತೆ. ಯಾಕಂದರೆ ಲೈಸೆನ್ಸ್ ತೊಗೊಂಡಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರೋಂಥ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರ್ರಿ. ಆ ಮನುಷ್ಯ ಒಂದು 50 ಬುಲೆಟ್ ಅಂದರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನ್ರಿ.
ಅಂದ್ರೆ ಯಾವ ರೀತಿಯಲ್ಲಿ ನಾವು ತಾಜ್ ಹೋಟೆಲ್ ಮೇಲೆ ದಾಳಿ ನೋಡಿತ್ತು ನೋಡ್ರಿ, ಹಂಗ ಆರಿಸ್ತಾ ಇದ್ರು, ಹಂಗ ಆರಿಸ್ಕೊಂತ ಬಂದ್ರಿ ಅವರು. ಇನ್ನು ಸಾಕಷ್ಟು ಗುಂಡುಗಳು ಎಲ್ಲೆಲ್ಲಿ ಬಿದ್ದಾವ್ ನೋಡ್ಬೇಕಾಗ. ಹೀಗೆ ಅವತ್ತು ರಾತ್ರಿ ನಡೆದಂತಹ ಘಟನೆಯನ್ನ ವಿವರಿಸಿದ್ದಾರೆ ಬಿ ಶ್ರೀರಾಮುಲು ಹಾಗೂ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಇಬ್ರು ಕೂಡ ಆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಪೋಸ್ಟ್ ಮಾರ್ಟಮ್ ಮೇಲೂ ಕೂಡ ಪ್ರಭಾವ ಬೀರಲಾಗಿದೆ ಅನ್ನುವಂಥ ಆರೋಪ ಬಂದಿದೆ. ಈ ರಾಜಶೇಖರ್ನ ಮೃತದೇಹದ ಪೋಸ್ಟ್ ಮಾರ್ಟಮ್ನ ಸಂದರ್ಭದಲ್ಲೂ ಕೂಡ ಪ್ರಭಾವ ಬೀರಲಾಗಿದೆ. ಇದರಲ್ಲೂ ಕೂಡ ಈಗ ಪಾಲಿಟಿಕ್ಸ್ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತನ ಶವಯಾತ್ರೆಯ ಸಂದರ್ಭದಲ್ಲಿ ಆ ಶವಕ್ಕೆ ಹೆಗಲು ಕೊಡುವಂತಹ ಕೆಲಸವನ್ನ ನಾರಾ ಭರತ್ ರೆಡ್ಡಿ ಅವರು ಮಾಡಿರ್ಬೋದು. ಆದರೆ ಆ ಶವ ಪರೀಕ್ಷೆಯ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಒತ್ತಡವನ್ನ ತಂದಿದ್ದಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರು. ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಭಾರಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ, ಈ ಪ್ರಕರಣವನ್ನೇ ಮುಚ್ಚಿ ಹಾಕೋದಿಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ರು, ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಗಾಲಿ ಹಾಗೂ ರಾಮುಲು ಇಬ್ರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರಿಬ್ರು ಕೂಡ ಹೇಳ್ತಾ ಇರುವಂಥದ್ದು ಈ ಪೋಸ್ಟ್ ಮಾರ್ಟಮ್ನ ಸಂದರ್ಭದಲ್ಲಿ ಕೇಸನ್ನ ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ 2-3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಬಿ ಶ್ರೀರಾಮುಲು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ರೆಡ್ಡಿಯವರು ಕೂಡ ಮಾಡ್ತಾ ಇದ್ದಾರೆ. ರಾಜಶೇಖರ್ ಮೃತದೇಹದ ಪೋಸ್ಟ್ ಮಾರ್ಟಮ್ನಲ್ಲೂ ಕೂಡ ಈಗ ಪಾಲಿಟಿಕ್ಸ್ ಶುರುವಾಗಿದೆ. ಇದು ಯಾರನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು ಅಂತ ಹೇಳಿ ಕನಿಷ್ಠ 2 ಬಾರಿ ಅಂತೂ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಯಾವ ಉದ್ದೇಶಕ್ಕಾಗಿ, ಎಕ್ಸ್ಟ್ರಾ ವೆರಿಫಿಕೇಶನ್ ಉದ್ದೇಶಕ್ಕಾಗಿನೋ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಉದ್ದೇಶಕ್ಕಾಗಿನೋ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಈ ವಿಚಾರದಲ್ಲಿ ರಾಮುಲು ಹಾಗೂ ರೆಡ್ಡಿಯವರು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಶೇಖರನ್ನಂತ ಯುವಕ ಡೆತ್ ಆದಮೇಲೆ ಇದನ್ನ ಆ ಹುಡುಗ ಜೀವಂತ ಆಗಿದ್ದ. ಇಲ್ಲಿಂದ ಗಾಡಿಯಲ್ಲಿ ಪೊಲೀಸರು ತೊಗೊಂಡೋಗ್ತಾರೆ. ಈ ಪೊಲೀಸರು ತೊಗೊಂಡೋಗಂಥ ಟೈಮ್ ಮಧ್ಯದಲ್ಲಿ ಆ ಹುಡುಗ ಜೀವ ಕಳ್ಕೊತಾನ. ಜೀವ ಕಳ್ಕೊಂಡ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ದಲ್ಲಿ ಮಾಡಬೇಕಂದೇಳಿ ಅಲ್ಲಿ ಕೊಡ್ತಾರೆ. ಅವತ್ತು ರಾತ್ರಿ ಇವರು ಹಂಗೆ ಹೊತ್ಕೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆ ಬಾಡಿನ ಹಂಗೆ ಹೊತ್ಕೊಂಬಂದ್ಬಿಡೋಕ್ಕನ್ನೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನೋಡಿರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಬಾಡಿ ಹಿಂಗೆ ಕೊಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ಕೊಡೋರು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಬೆಳಗ್ಗೆ ತನಕ ಅಲ್ಲಿ ಫ್ರೀಜರಲ್ಲಿಟ್ಟು ಲಾಕ್ ಮಾಡಿ ಫ್ರೀಜರಿಂದ ಮತ್ತೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಂಡು ಆರಿದೆ ಅಂತ ಹೇಳಿದ್ದಾರೆ. ಖಾಸಗಿ ಗುಂಡು ಮಣ್ಣುಗಳಿಂದ ಗುಂಡು ಆರಿದೆ ಅಂತೇಳಿ SP ಸಾಹೇಬ್ರು ಕೊಟ್ಟಿದ್ದಾರೆ. ಯಾರು ನಮ್ಮ ಚಿತ್ರದುರ್ಗ ಉಸ್ತುವಾರಿ SP ಸಾಹೇಬ್ರು ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ದಾರೆ, ಪುನಃ ಅದರ ಗುಂಡು ಯಾರು ಆರಿಸಿದ್ದಾರೆ ಅಂದರೆ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು ಅವರು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಇಲ್ಲ ನಾವು ಯಾವ ಗುಂಡು ಆರಿಸಿಲ್ಲ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ನಾವು ಯಾವುದು ಗುಂಡು ಆರಿಸಿಲ್ಲ ಅಂತಾರೆ. ಜನರು ಕನ್ಫ್ಯೂಷನ್. ಇಷ್ಟೊಂದು ಮಹಾಬದಲ್ಲಿ ಜನಾರ್ದನ್ ರೆಡ್ಡಿ ಅವರೇನು ಸುಳ್ಳು ಹೇಳ್ತಾರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಯಾರೊಬ್ಬರು ಸುಳ್ಳು ಹೇಳ್ತಾ ಇರಬೇಕಲ್ಲ ಇದರಲ್ಲಿ. ಹಂಗಾಗಿ ಇಬ್ಬರು ಕನ್ಫ್ಯೂಷನ್ ಆದಂತ ಹೇಳಿ ಅವ್ರೇನು ಮಾಡಿದಂತೆ, ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ. ಆಮೇಲೆ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಬಂದು ಹಿಂಗೆ ನಾಳೆ ಕೊಡೋಲ್ಲ, ನಾವು ಕಾನೂನನ್ನು ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ 2 ಸಾರಿ ಮಾಡಿ, ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ತೆಗಿಯಂಥ ಕೆಲಸ ಮಾಡಿದ್ರೆ. ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯೋಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವೆ. ಒಂದು ಬಾಡಿನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ, ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾನೆ. ಅಂದರೆ ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಹೀಗೆ ಇಬ್ಬರು ಕೂಡ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನುವಂಥದ್ದು ಇರುವಂತಹ ರಿಪೋರ್ಟ್. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರಾಜಕೀಯದ ಮಾತುಗಳು ಕೂಡ ನಡೀತಾ ಇದೆ. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ಭರತ್ ರೆಡ್ಡಿ ಅವರ ಪರವಾಗಿ ಆಡಿದ್ದಂತಹ ಮಾತುಗಳು ಸಹಜವಾಗಿಯೇ ಜನಾರ್ದನ್ ರೆಡ್ಡಿ ಅವರನ್ನ ಕೆರಳಿಸಿದೆ. ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಬಸವರಾಜ್ 100 ಜನ ಅಲ್ಲ, ದಿನ 10,000 20,000 ಜನ ಬರ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಆ ಸಾಮಾನ್ಯ ಜನರು ಕೂಡ ನಾಳೆ ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗೋ ಟೈಮ್ನೆಲ್ಲ 100 ಮಂದಿಯಲ್ಲಿ ಇನ್ನೊಂದು 10 ಮಂದಿ ಸಾಯಿಲಿ ಅಂತಲೇ DK ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರೋದು.
ಹೀಗೆ ಇಲ್ಲಿ ಏಟು ಎದುರೇಟುಗಳು ಬಹಳ ಜೋರಾಗಿ ನಡೀತಾ ಇರುವಂಥದ್ದು. ಆದರೆ ಇದೇ ಸಂದರ್ಭದಲ್ಲಿ ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಂಧಿತ 26 ಮಂದಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 26 ಮಂದಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿಸಲಾಗಿದೆ. ಇಲ್ಲಿ ಗುಂಡು ಹಾರಿಸಿರ್ತಕ್ಕಂತಹ ಗನ್ಮ್ಯಾನ್ ಸೇರಿದಂತೆ ಒಟ್ಟು 26 ಮಂದಿಯನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಈ ಆದೇಶವನ್ನ ನೀಡಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಆದೇಶ ಹೊರಬಿದ್ದಿರುವಂಥದ್ದು. ಜನವರಿ 19ರವರೆಗೂ ಕೂಡ ಆರೋಪಿಗಳಿಗೆ ಜೈಲೇ ಗತಿಯಾಗಿದೆ. ಅವರೆಲ್ಲರನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಎಲ್ಲರನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಹಾಜರುಪಡಿಸಲಾಗಿತ್ತು. ಈಗ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಕೆಲ ಆರೋಪಿಗಳಿಂದ ಜಾಮೀನು ಅರ್ಜಿಯ ಸಲ್ಲಿಕೆಯೂ ಕೂಡ ಆಗಿದೆ. ಇದೇ ಸಂದರ್ಭದಲ್ಲಿ ಜಾಮೀನು ಅರ್ಜಿಗೂ ಹಾಕಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆಗೆ SPPಗೆ ಜಡ್ಜ್ ಅವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಇದರ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ನಡೆದಿರತಕ್ಕಂತಹ ಈ ಇಡೀ ಬೆಳವಣಿಗೆ 2 ಕುಟುಂಬಗಳ ಪ್ರತಿಷ್ಠೆಯ ನಡುವೆ ಒಬ್ಬ ವ್ಯಕ್ತಿ ಸಾವಾಗಿದೆ. ಅದಲ್ಲದೆ ಬಳ್ಳಾರಿಯಲ್ಲಿ ಒಂದು ರೀತಿಯಂಥ ಆತಂಕದ ವಾತಾವರಣವನ್ನು ಸೃಷ್ಟಿಸುವಂತಹ ಪ್ರಯತ್ನ ನಡೆದಿದೆ. ಹೀಗಾಗಿನೇ ಕಾನೂನಿನ ಮೂಲಕವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ತಪ್ಪಿತಸ್ಥರು ಯಾರ್ಯಾರಿದ್ದಾರೆ, ಯಾವ್ಯಾವ ಕಡೆಯಿಂದ ಇದ್ದಾರೆ, ಯಾರು ಇಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡ್ರು ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ಹಾಗೆ ಆದರೆ ಮಾತ್ರನೇ ಬಳ್ಳಾರಿಯಲ್ಲಿ ಕಾನೂನು ಜಾರಿಯಲ್ಲಿದೆ ಅಂತ ಗೊತ್ತಾಗಬೇಕು ಹೊರತು ಯಾರೋ ತಮ್ಮ ಕೈಗೆ ಕಾನೂನು ಎತ್ಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಗುಂಡು ಹಾರಿಸ್ಕೊಂಡು ಕೂತ್ಕೊಳ್ಳೋದಾದರೆ ಇಂಥದಕ್ಕೆ ಅವಕಾಶವನ್ನು ಕೊಡಲೇಬಾರ್ದು. ಸರ್ಕಾರ ಈ ವಿಚಾರದಲ್ಲಿ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಕೆಲಸವನ್ನು ಮಾಡಬೇಕಾಗಿತ್ತು. ಬಹಳ ಮುಖ್ಯ ಆಗಿದೆ.